Hi, Namaskara. Excellent evening. Welcome all of you. ನೀವು ಹಣಕಾಸಿನ ವಿಚಾರದಲ್ಲಿ ಕಷ್ಟದಲ್ಲಿದ್ದಾಗ ಹೇಗೆ ನಿರ್ವಹಣೆ ಮಾಡಬೇಕು ಅಂತ 7 ವಿಧಾನಗಳನ್ನ 7 ಸ್ಟೆಪ್ನ ತಿಳ್ಕೊಳಕ್ ಆಸೆ ಇದೆಯಾ? Then this is video for you. So watch this live full video or recorded video ಆಮೇಲೆ ನೋಡಿದಾಗ ಕೂಡ so that you get a very clear clarity ಹೇಗೆ ಎನಿ ಟಫ್ ಸಿಚುಯೇಷನ್ ಅಂದ್ರೆ ಹಣಕಾಸಿನ ಎಸ್ಪೆಷಲಿ ಟಫ್ ಸಿಚುಯೇಷನ್ ಬಂದಾಗ ಹೇಗೆ ನಾವು ಅದರಿಂದ ಹೊರಗಡೆ ಬರಬೇಕು ಅನ್ನೋ ಒಂದು 7 ವಿಧಾನಗಳನ್ನ ಕಲಿಯೋಣ. ಆರ್ ಯು ರೆಡಿ? ಟೈಪ್ 7 ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು, ರೈಟ್? ಸೊ ಲೈಕ್ ನನ್ನ ಹೆಸರು ಸತ್ಯನಾರಾಯಣ್, ಮಾಸ್ಟರ್ ಕೋಚ್ ಸತ್ಯ, ಫೌಂಡರ್ ಆಫ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ನನ್ನ ವಿಷನ್ ಏನಪ್ಪಾ ಅಂದ್ರೆ 10,000 ಉದ್ಯಮಿಗಳನ್ನ ಆಫ್ಲೈನ್ ಇಂದ ಆನ್ಲೈನ್ ತಗೊಂಡ್ಬಂದು ಅವರ ವ್ಯಾಪಾರವನ್ನ ಬೆಳೆಸಿ ಬಿಸ್ನೆಸ್ ಟೈಕೂನ್ ಆಗಿ ಮಾಡುವಂಥದ್ದು, ರೈಟ್? ಸೊ ಹ್ಯಾವ್ ಎ 2-hour program, bring business online ಅಂದ್ಬಿಟ್ಟು. ಸೊ ಟು ಗೆಟ್ ದಟ್ ಲಿಂಕ್ ಗೋ ಟು mybta.net, www.mybta.net. ಸೊ ಹೋಮ್ ಪೇಜ್ ಅಲ್ಲಿ ಲಿಂಕ್ ಇದೆ, ಯು ಕ್ಯಾನ್ ರಿಜಿಸ್ಟರ್ ಅಂಡ್ ಐ ಕ್ಯಾನ್ ಸಿ ಯು ದೇರ್ ಇನ್ ಲೈವ್ ಸೆಷನ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಲೈವ್ ಸೆಷನ್. ಕಷ್ಟದ ಸಮಯದಲ್ಲಿ ಹಣಕಾಸಿನ ನಿರ್ವಹಣೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ವೆಲ್, ಈ ಪೂರ್ತಿ ಸೆಷನ್ ಜೊತೆಗೆ ಕ್ವೆಶ್ಚನ್ ಆನ್ಸರ್ ಸೆಷನ್ಸ್ ಕೂಡ ಇರುತ್ತೆ. ಐ ವಾಂಟ್ ಯು ಟು ಬಿ ಮೋರ್ ಆಕ್ಟಿವ್, ರೈಟ್? ಸೊ ದ ಸಿಚುಯೇಷನ್ ಔಟ್ಸೈಡ್ ವರ್ಲ್ಡ್, ಒಂದು ಸರ್ವೆ ಪ್ರಕಾರ 18 ಕೋಟಿ ಜನ ಭಾರತ ದೇಶದಲ್ಲಿ ತಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ದಾರೆ, ಜಾಬ್ ಕಳ್ಕೊಂಡಿದ್ದಾರೆ, ಬಿಸ್ನೆಸ್ ಏರ್ಪೇರ್ ಆಗಿದೆ. 1 point may change your financial situation to the better level. Ready? Type ready in the chat box. Give me some good thumbs up, like, right? So type ready, take some notes and you can be very, very interactive. Done. ಮೊಟ್ಟ ಮೊದಲನಾಗಿ ಕಷ್ಟ ಅನ್ನೋ ಪದ ಇದೆಯಲ್ಲ, ಈ ಟಫ್ ಅನ್ನೋ ಪದ ಕೇಳಿದ ತಕ್ಷಣ ಕೆಲವ್ರಿಗೆ ಆ ಒಂದು ಏನು ಭಾವನೆ ಅಸೋಸಿಯೇಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ಎಕ್ಸಾಂಪಲ್ ಎಕ್ಸಾಮ್ ಅಂದಿದ ತಕ್ಷಣ ಅಂದ್ರೆ ಪರೀಕ್ಷೆ ಅಂದಿದ ತಕ್ಷಣ ಕೆಲವ್ರಿಗೆ ಅಯ್ಯಪ್ಪ ಪರೀಕ್ಷೆ, ಮೈ ಕೈ ನೋವೆಲ್ಲ ಜಾಸ್ತಿ ಆಗುತ್ತೆ, ಬೆವ್ರು ಬರಕ್ ಶುರು ಆಗುತ್ತೆ, ತಲೆ ತಿರ್ಗಕ್ ಶುರು ಆಗುತ್ತೆ. ಸೊ ದೇ ಕಾಂಟ್ ಈಟ್ ಎನಿಥಿಂಗ್ ಬಿಕಾಸ್ ದೇ ಅಸೋಸಿಯೇಟೆಡ್ ಎಕ್ಸಾಮ್ ಅಂದ್ರೆ ಫಿಯರ್, ಕರೆಕ್ಟ್? ಬಟ್ ಅದೇ ಕೆಲವ್ರಿಗೆ ಎಕ್ಸಾಮ್ ಅಂದಿದ ತಕ್ಷಣ ಓ ವಾವ್, ನನ್ನ ಒಂದು ಪ್ರತಿಭೆನ ತೋರಿಸ್ಲಿಕ್ಕೆ ಒಂದು 3 ಗಂಟೆಗಳ ಅವಕಾಶ, ಕರೆಕ್ಟ್? ಸೊ ಸಿಮಿಲರ್ಲಿ ಕೆಲವರು ಕಷ್ಟ ಅಂದಿದ ತಕ್ಷಣ ಅವರು ಅದಕ್ಕೆ ಕೆಲವು ಭಾವನೆಗಳನ್ನ ಏನ್ ಮಾಡಿರ್ತಾರೆ, ಚಿಂತೆ, ಭಯ, ಓಕೆ, ಅಸಮಾಧಾನನ ಮನ್ಗೆ ಏನ್ ಮಾಡ್ಬಿಟ್ಟಿರ್ತಾರೆ, ಅಸೋಸಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಕಷ್ಟ ಅಂದಿದ ತಕ್ಷಣ ವಾವ್ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ, ಅದೊಂದು ಆಪರ್ಚುನಿಟಿ, ಕರೆಕ್ಟ್? ಅದೊಂದು ಅವಕಾಶ, ತಮ್ಗೆ ಗೊತ್ತಿಲ್ಲದಿರೋದನ್ನ ಏನ್ ಮಾಡೋದಕ್ಕೆ ಕಲಿಯೋದಿಕ್ಕೆ ಅಥವಾ ತಮ್ಮ ಪ್ರತಿಭೆನ ಹೊರಗಡೆ ತಗೊಂಬಂದು ಆ ಒಂದು ಅವಕಾಶವನ್ನ ಅಂದ್ರೆ ಆ ಟಫ್ ಟೈಮ್ ಅವಕಾಶನ ಬಳಸ್ಕೊಂಡು ಹೊಸದನ್ನ ಸಾಧನೆ ಮಾಡ್ಲಿಕ್ಕೆ. ಸೊ ಐ ಫೀಲ್ ಲೈಕ್ ಟಫ್ is for the people is an opportunity, correct? So type all of you ಅವಕಾಶ, ಸದಾವಕಾಶ ಅಂದ್ಬಿಟ್ಟು. ಕಷ್ಟ ಅನ್ನೋದೇ ಬರ್ದೇ ಹೋದ್ರೆ ನಮ್ಮ ಒಂದು ಪ್ರತಿಭೆನ ಓರೆ ಹಚ್ಚಲಿಕ್ಕೆ ಅವಕಾಶ ಎಲ್ಲಿ ಸಿಗುತ್ತೆ? ಸ್ಪೆಷಲಿ ಕಷ್ಟ ಅನ್ನೋದು ಜೀವನದಲ್ಲಿ, ಆರೋಗ್ಯದಲ್ಲಿ ಬರ್ಬೋದು, ಸಂಬಂಧದಲ್ಲಿ ಬರ್ಬೋದು, ವ್ಯಾಪಾರದಲ್ಲಿ ಬರ್ಬೋದು, ಸ್ಪೆಷಲಿ ಹಣಕಾಸಲ್ಲೂ ಬರ್ಬೋದು. ಸೊ ಇವತ್ತಿನ ಈ ಸೆಷನ್ ಈ ಕಷ್ಟ, ಹಣಕಾಸಿನ ಕಷ್ಟ ಬಂದಾಗ ಹೇಗೆ ಎದುರಿಸೋದು. So let's take example like a winner, a loser, or a poor mind, a rich mind ಅಂತ ಒಂದು ಎಕ್ಸಾಂಪಲ್ ತಗೋಣ. ಸೊ ಟೈಪ್ ಆಲ್ ಆಫ್ ಯು ವಿನ್ನರ್, ಲೂಸರ್, ಪೋರ್ ಮೈಂಡ್, ರಿಚ್ ಮೈಂಡ್ ಅಂತ ಹೇಳ್ಬಿಟ್ಟು. ಮೊಟ್ಟ ಮೊದಲನೇದಾಗಿ ಈ ಕಷ್ಟ ಅಂತ ಬಂದಾಗ ಈ ಒಂದು ಲೂಸರ್ ಅಥವಾ ಪೋರ್ ಮೈಂಡ್ ಸೆಟ್ ಅವ್ರು ಏನ್ ಮಾಡ್ತಾರೆ, ಫಸ್ಟಿಂಗ್ ಚಿಂತೆ, ಭಯ, ಅಶಾಂತಿ, ದಟ್ಸ್ ವೇರ್ ದೇ ಗೋ ಇನ್ ಟು ದಿಸ್. ದಟ್ಸ್ ದ ಫಸ್ಟ್ ಥಿಂಗ್ ನಾನು ನೋಡಿರಂಗೆ. ಎರಡನೇದು, ದ ಪೀಪಲ್ ಹೂ ಗೆಟ್ ದಟ್ ಏನಂತ ಕರಿತೀವಿ, ಎನಿಥಿಂಗ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ಫಸ್ಟ್ ಥಿಂಗ್ ದೇ ಬಿಕಮ್ ಅಲರ್ಟ್. ಏನಾಗ್ತಾರೆ? ಅಲರ್ಟ್, ದೇ ಡೋಂಟ್ ಬಿಕಮ್ ಪ್ಯಾನಿಕ್. ಟೈಪ್ ಇನ್ ದ ಜಾಬ್ ಅಲರ್ಟ್ ಅಂದ್ರೆ ಎಚ್ಚರಿಕೆ ವಹಿಸ್ತಾರೆ. ಫಸ್ಟ್ ಥಿಂಗ್, ಓಕೆ, ಸಮಥಿಂಗ್ ಇಸ್ ಲೈಕ್ ನಾಟ್ ಗೋಯಿಂಗ್ ಪ್ರಾಪರ್ಲಿ, ಏನ್ ಮಾಡ್ಬೇಕು ಇವಾಗ? ಅಲರ್ಟ್ ಆಗಬೇಕು. ಈ ದುಡ್ಡಿನ ಒಂದು ಹೆಚ್ಚು ಕಡಿಮೆ ಆಗಿದ ತಕ್ಷಣ ಕೆಲವ್ರು ಏನ್ ಮಾಡ್ತಾರೆ, ಪೋರ್ ಮೈಂಡ್ ಸೆಟ್ ಮತ್ತೆ ಲೂಸಿಂಗ್ ಮೈಂಡ್ ಸೆಟ್ ಏನೇನ್ ಮಾಡ್ತಾರೆ, ಶ್ರಿಂಕ್ ಆಗಕ್ ಶುರು ಆಗ್ತಾರೆ. ಅಂದ್ರೆ ಲೈಕ್ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡ್ಬೇಕಪ್ಪ, ಇವಾಗ ನೆಕ್ಸ್ಟ್ ಹೆಂಗಿರುತ್ತೋ ಏನ್ ಕತೆನೋ ಗೊತ್ತಿಲ್ಲ. ನಥಿಂಗ್ ರಾಂಗ್. ಬಟ್ ಮೈಂಡ್ ಯಾವಾಗ ಸಂಕುಚಿತವಾಗುತ್ತೆ ಏನಾಗುತ್ತೆ,
ಮೈಂಡ್ ಸಂಕುಚಿತವಾದಾಗ ಭಾರಿ ಕಷ್ಟ ಆಗ್ಬಿಡುತ್ತೆ. ಕರೆಕ್ಟ್. ಬಟ್ ಅದೇ ಪೀಪಲ್ ಹೂ ಆರ್ ಅ ವಿನ್ನಿಂಗ್ ಮೈಂಡ್ ಸೆಟ್, ಆ ರಿಚ್ ಮೈಂಡ್ ಸೆಟ್, ಅವರು ಹಣಕಾಸಿನ ವಿಚಾರ ಬಂದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ದೇ ಲುಕ್ ಫಾರ್ ಯುನೋ ವಾಟ್ ಈಸ್ ದಟ್ ಐ ಕ್ಯಾನ್ ಡೂ ಬೆಟರ್ ಫ್ರಮ್ ಹಿಯರ್ ನೌ. ಇಲ್ಲಿಂದ ಏನು ಒಳ್ಳೇದು ಮಾಡ್ಬೋದು ನಾನು ಇವಾಗ, ಇಲ್ಲಿಂದ ಏನು ಮುಂದುವರಿಬೋದು, ಸರಿ ಏನ್ ಮಾಡ್ಬೋದು, ರೈಟ್? That's why they look into this. So then second thing, what I have seen, like people, tough situation, right? Winners ಏನ್ ಮಾಡ್ತಾರೆ, they look for root cause. ಈ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಹೇಳ್ಬಿಟ್ಟು. ನೋಡಿ, ಎಲ್ರಿಗೂ ಸಮಸ್ಯೆ ಬರುತ್ತೆ. ಹಣಕಾಸಿನ ಸಮಸ್ಯೆ ಬರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆ ಬರ್ಬೋದು, ಸಂಬಂಧಗಳಲ್ಲಿ ಬರ್ಬೋದು, ಬಿಸ್ನೆಸ್ ಅಲ್ಲಿ ಎಂಪ್ಲಾಯಿ ಅಥವಾ ಕಸ್ಟಮರ್ ಸಿಗದೆ ಇರ್ಬೋದು, ಲೈಕ್ ಲಾಕ್ ಡೌನ್ ಇದೆ, ಪ್ಯಾಂಡಮಿಕ್ ಇದೆ, ಸೋ ಮೆನಿ ಪ್ರಾಬ್ಲಮ್ಸ್ ಬರುತ್ತೆ. ದೇರ್ ಆರ್ 2 types ಆಫ್ ಪ್ರಾಬ್ಲಮ್. ಒನ್ ಸಿಚುಯೇಷನ್ ಪ್ರಾಬ್ಲಮ್, ಇನ್ನೊಂದು ಸೆಲ್ಫ್ ಮೇಡ್ ಪ್ರಾಬ್ಲಮ್. ಇವತ್ತು ಹಣಕಾಸಿನ ಸಮಸ್ಯೆ ಬಂದಿದೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಯಾವುದು? ನಾನು ತಪ್ಪು ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಕಂಟಿನ್ಯೂಸ್ ಆಗಿ. See, what you have to do, that winners people, they observe their pattern. Winning people observe their pattern. ನಾನು ದುಡ್ಡು ಬಂದಾಗ ನನ್ನಿಂದ ಮಿಸ್ಟೇಕ್ ಮಾಡ್ಕೊಂಡು ಈ ಪರಿಸ್ಥಿತಿ ಕಾರಣನಾದ್ನ, ನನ್ನ ಮೂಲ ಯೋಚನೆ ತಪ್ಪಿದೆಯಾ? ಸೊ ದೇ ಡೂ ಸೆಲ್ಫ್ ಅನಾಲಿಸಿಸ್, ರೂಟ್ ಕಾಸ್ ನ ಹುಡುಕ್ತಾರೆ, ಮೂಲಭೂತ ಕಾರಣನ ಹುಡುಕ್ತಾರೆ. ಲೂಸರ್ಸ್ ದೇ ಡೋಂಟ್ ಡೂ, ದೇ ಬ್ಲೇಮ್. ಅವ್ರೇನ್ ಹೇಳ್ತಾರೆ, ಬೇರೆಯವ್ರ ಮೇಲೆ ಹೊರೆ ಹಾಕೋದು, ಅಥವಾ ಇದ್ ಸರಿಗಿಲ್ಲ, ಅದ್ ಸರಿಗಿಲ್ಲ, ಇದರಿಂದ ಆಯ್ತು, ಅದರಿಂದ ಆಯ್ತು, ಬ್ಲೇಮ್ ಗೇಮ್ ಅಂತ ಕರಿತೀವಿ. ವಿನ್ನರ್ಸ್, ರಿಚ್ ಪೀಪಲ್, ರಿಚ್ ಮೈಂಡ್ ಸೆಟ್ ಪೀಪಲ್, ದೇ ಫೈಂಡ್ ದ ರೂಟ್ ಕಾಸ್. ಸೆಕೆಂಡ್, ದೇ ಫೈಂಡ್ ದ ಪ್ಯಾಟರ್ನ್ ಆಫ್ ದ ಪ್ರಾಬ್ಲಮ್. ಪ್ಯಾಟರ್ನ್ ಆಫ್ ದ ಪ್ರಾಬ್ಲಮ್ ಪರ್ಸನಲ್ ಇಂದ ಆಗಿದೆ ಅಂದ್ರೆ ಏನಾಗುತ್ತೆ, ದೇ ಕರೆಕ್ಟ್ ದ ಪ್ಯಾಟರ್ನ್ಸ್, ರೈಟ್? ಸೊ ಔಟ್ಸೈಡ್ ಇಂದ ಆಗಿದೆ. ಎಕ್ಸಾಂಪಲ್, ಇವಾಗ ಎಕನಾಮಿಕಲ್ ವೇರಿಯೇಷನ್ ಆಯಿತು, ಆರ್ಥಿಕ ವೇರಿಯೇಷನ್ ಆಯಿತು ದೇಶದಲ್ಲಿ, ಅಥವಾ ಬಿಸ್ನೆಸ್ ಲೈನ್ ಡೌನ್ ಆಯಿತು, ಅಥವಾ ಡಿಮ್ಯಾಂಡ್ ಕಡಿಮೆ ಆಯಿತು ಬಿಸ್ನೆಸ್ಗೆ. ಅದು ನಿಮ್ಮ ಕೈಲಿಲ್ಲ, ನನ್ನ ಕೈಲಿಲ್ಲ. ಇಟ್ಸ್ ಅನ್ ಎಕ್ಸ್ಟರ್ನಲ್ ಪ್ರಾಬ್ಲಮ್, ರೈಟ್? ಟೈಪ್ ಆಫ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಂದ್ರೆ ನಮಗೆ ನಮ್ಮ ಕೈಯಲ್ಲಿ ಇಲ್ದಿರತಕ್ಕಂಥದ್ದಿಂದ ಆದಾಗ ದಿಸ್ ನಥಿಂಗ್ ಟು ಏನ್ ಮಾಡೋಕ್ಕಾಗಲ್ಲ, ಬೈ ಪರ್ಚ್ಕೊಳಕ್ಕಾಗಲ್ಲ. ಅಲ್ಲಿ ನಾವು ಪರಿಸ್ಥಿತಿ ಹಂಗಿದೆ, ಆರ್ಥಿಕ ಮುಕ್ಕಟ್ಟು, ಹಣಕಾಸಿನ ಸಮಸ್ಯೆ ಬಂದಿದೆ, ಬಂದಿದೆ ಇವಾಗ. ಕರೆಕ್ಟ್. ಹೌ ಮೆನಿ ಆಫ್ ಯು ಲರ್ನಿಂಗ್ ಎ ಲಾಟ್? ಟೈಪ್ ಎಸ್, ಎ ಲಾಟ್ ಅಂತ ಹೇಳ್ಬಿಟ್ಟು. ಓಕೆ, ಹೌ ಮೆನಿ ಆಫ್ ಯು ಲರ್ನಿಂಗ್ ಎ ಲಾಟ್? ಎಷ್ಟು ಜನ ಕಲಿತಾ ಇದ್ದೀರಾ? ಯುವರ್ ಮೈಂಡ್ ಈಸ್ ಗೆಟಿಂಗ್ ಓಪನ್ಡ್ ಅಪ್. ಮೂರನೇ ವಿಚಾರ, ಈ ಹಣಕಾಸಿನ ಸಮಸ್ಯೆ ಬಂದಾಗ ಈ ಲೂಸರ್, ಪೋರ್ ಮೈಂಡ್ ಸೆಟ್ ಅವ್ರು ಏನ್ ಮಾಡ್ತಾರೆ, ಯಾರ ಹತ್ರ ಸಾಲ ಮಾಡ್ಲಿ, ಎಲ್ಲೆಲ್ಲಿ ಸ್ಕೀಮ್ ಸಿಗುತ್ತೆ, ಆಮೇಲೆ ಎಲ್ಲಿಂದ ದುಡ್ಡು ತೆಗಿ, ಲೋನ್ ಮೈಂಡ್ ಸೆಟ್ ಅಂತ ಕರೆಯೋಣ ಇವ್ರಿಗೆ. ಬಟ್ ಅದೇ ವಿನ್ನರ್, ರಿಚ್ ಮೈಂಡ್ ಸೆಟ್ ಪೀಪಲ್, ದೇ ಥಿಂಕ್ ಆಫ್ ಹೊಸ ಆದಾಯದ ಮೂಲಗಳೇನು ನಾನು ಕ್ರಿಯೇಟ್ ಮಾಡ್ಬೋದು, ಹೌ ನ್ಯೂ ವೇ ಆಫ್ ಇನ್ಕಮ್ ಜನರೇಟಿಂಗ್ ಸ್ಟ್ರೀಮ್ಸ್ ನ, ಹೊಸ ಆದಾಯದ ಮೂಲಗಳನ್ನ ಏನ್ ತಗೊಬಹುದು ನಾನು. ಲಿಸನ್ ಟು ದಿಸ್ ವೆರಿ ವೆರಿ ಕೇರ್ಫುಲಿ. ನೋಡಿ, ಟಫ್ ಟೈಮಲ್ಲಿ ನಮ್ಮ ಸಬ್ ಕಾನ್ಶಿಯಸ್, ನಮ್ಮ ಒಳ ಮನಸ್ಸು ತುಂಬಾ ಆಕ್ಟಿವ್ ಆಗಿರುತ್ತೆ. ಕರೆಕ್ಟ್. ನೋಡಿ, ಯಾರ್ದಾದ್ರೂ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಮುಳ್ಳು ಅಥವಾ ಕೆಳಗಡೆ ಏನಾದ್ರೂ ಒಂದು ಲೈಕ್ ಸಮಥಿಂಗ್ ವೆರಿ ಶಾರ್ಪ್ ಐಟಮ್ ಇದ್ದ ತಕ್ಷಣ ಕಾಲಲ್ಲಿ ಇಡೋಕ್ ಹೋದ ತಕ್ಷಣ ಒಳ ಮನಸ್ಸು ಜಾಗೃತ ಮಾಡ್ಬಿಡ್ತೀವಿ, ಹುಷಾರು. ಲೈಕ್ ಯಾವ್ದಾದ್ರು ಕಣ್ಣತ್ರ ಒಂದು ಕೀಟ ಬಂದಾಗ ನಾವು ತುಂಬಾ ಬೇಗ ಆಕ್ಟಿವ್ ಆಗ್ತೀವಲ್ಲ, ಹಾಗೆ ಟಫ್ ಟೈಮಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಜೋರಾಗಿ ಆಕ್ಟಿವ್ ಆಗಿರುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಟಫ್ ಟೈಮಲ್ಲಿ ಜಾಸ್ತಿ ಆದಾಗ, ಆಕ್ಟಿವ್ ಆದಾಗ, ನಾವು ಯಾವ ಬೀಜವನ್ನು ಬಿದ್ದುತ್ತೀವಿ ನಮ್ಮ ಮೈಂಡ್ ಒಳಗಡೆ, ಅದು ತುಂಬಾ ಇಂಪಾರ್ಟೆಂಟ್, ರೈಟ್? ಸಾಲ ಮಾಡಬೇಕು, ಆರ್ ಲೈಕ್ ಎಲ್ಲೆಲ್ಲಿ ದುಡ್ಡು ಸಿಗುತ್ತೆ, ಯಾರ ಹತ್ರ ಸಹಾಯ ಕೇಳಬೇಕು, ಯಾರ ಮೇಲೆ ಹೊರೆ ಹಾಕಬೇಕು ಯೋಚನೆ ಮಾಡೋದ್ ಬದಲು, ಆ ಸಬ್ ಕಾನ್ಶಿಯಸ್ ಟಫ್ ಟೈಮ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಹೊಸ ಆದಾಯದ ಮೂಲಗಳೇನು, ಸೋ ದ ಸೀಡ್, ಥಿಂಕ್ ಬಿಗ್. ನಾವು ದಿಸ್ ಇಸ್ ಅ ಟೈಮ್, ಲೈಕ್ ಪ್ರಾಬಬಲಿ ಆರೋಗ್ಯದ ಮತ್ತೆ ಹಣಕಾಸಿನ ಮತ್ತೆ ಭವಿಷ್ಯದ ಭದ್ರತೆ ಬಗ್ಗೆ ಇಡೀ ಪ್ರಪಂಚದಲ್ಲಿ ಇವತ್ತಿರಷ್ಟು ಒಂದು
ವಿಷಮಯ ಪರಿಸ್ಥಿತಿ ಯಾವಾಗ್ಲೂ ಇರ್ಲಿಲ್ಲ ಅನ್ಸುತ್ತೆ. ಕರೆಕ್ಟ್. ಸೊ ಎಲ್ಲರಲ್ಲೂ ಕೂಡ ಇವಾಗ ಏನಿದೆ, ಇವಾಗ ಹೊರಗಡೆ ಪ್ರಪಂಚದಲ್ಲಿ ತಳಮಳ ಇದೆ, ಭಯ ಇದೆ, ಆತಂಕ ಇದೆ. ಇಟ್ ದಿಸ್ ಟೈಮ್ ಈವನ್ ರಿಚ್ ಪೀಪಲ್, ಸ್ಟೇಬಲ್ ಬಿಸ್ನೆಸ್ ಆಲ್ಸೋ ಥಿಂಕಿಂಗ್, ಬಟ್ ನಾವಿಲ್ಲಿ ಮಾಡ್ಬೇಕಾಗಿರೋದೇನು, ವಿನ್ನಿಂಗ್ ಮೈಂಡ್, ರಿಚ್ ಮೈಂಡ್ ಪೀಪಲ್ ಆಗಿರೋರು ಹೊಸ ಆದಾಯದ ಮೂಲಗಳು ಏನಿದೆ. ಇವನ್ ಇವತ್ತು ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೂ, ಅಫ್ಕೋರ್ಸ್ ಲೈಕ್ ಲೋನ್ ಬೇಕಾಗಿದ್ರು, ದಟ್ ಶುಡ್ ಬಿ ಸಮ್ 10-20%, ಬಟ್ 80% ನಾವು ಯೋಚನೆ ಮಾಡಬೇಕಾಗಿರೋದು ಯಾವ್ದ್ರ ಬಗ್ಗೆ, ನ್ಯೂ ಇನ್ಕಮ್, ನ್ಯೂ ಸ್ಟ್ರೀಮ್ ಆಫ್ ಇನ್ಕಮ್, ಹೊಸ ಆದಾಯದ ಮೂಲಗಳು. ಸೊ ಲೈಕ್ ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿಗೆ, ನೀವು ಜಾಬ್ ಅಲ್ಲಿರ್ಲಿ, ಬಿಸ್ನೆಸ್ ಅಲ್ಲಿರ್ಲಿ, ಇನ್ ಹೌಸ್ ವೈಫ್ ಆಗಿರ್ಲಿ, ಆರ್ ಇನ್ ಸ್ಟೂಡೆಂಟ್ ಆಗಿರ್ಲಿ, ಪ್ರೊಫೆಷನಲ್ ಆಗಿರ್ಲಿ, ಹೂ ಆರ್ ಯು ಶುಡ್ ಬಿ ಹ್ಯಾವಿಂಗ್ ಸಮ್ 7 ಟೈಪ್ ಆಫ್ ಇನ್ಕಮ್. 7 ತರದ ಆದಾಯಗಳು ಬರ್ತಾ ಇರಬೇಕು. ಹೌ ಮೆನಿ ಟೈಪ್ಸ್? ಟೈಪ್ ಇನ್ ದ ಚಾಟ್ ಬಾಕ್ಸ್ 7 ಟೈಪ್ಸ್ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ಲೈಕ್ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ ಲಾಸ್ಟ್ 13 ವರ್ಷಗಳಲ್ಲಿ ಕೋಚಿಂಗ್ hundreds together people classes attend ಮಾಡಿದ್ದಾರೆ. Okay, and many of them have achieved multiple source of income. So ನೀವು ಇನ್ನೂ ತುಂಬಾ ಅದನ್ನ ಕಲಿಬೇಕಂತ ಆಸೆ ಇದ್ರೆ ಟೈಪ್ yes, I want to learn 7 type of income. Go and enroll yourself for my program, 2-hour program, Bring Business Online ಅನ್ನೋ program ಇದೆ. So you get an opportunity to attend 2-hour session, and from there you can come to my Business Tycoon Academy inner workshop ಗೆ ಜಾಯಿನ್ ಆಗ್ಬೋದು ನೀವು. ಸೊ ಯು ಲರ್ನ್ ಅ ಲಾಟ್. ಲೈಕ್ ಇನ್ಫ್ಯಾಕ್ಟ್ ಲೈಕ್ ನನ್ನ ಗುರಿ ಇದ್ದಿದ್ದು 7, ಐ ಹ್ಯಾವ್ ಅಚೀವ್ಡ್ ಇಟ್. ಓಕೆ, ಇನ್ ಬಿಟ್ವೀನ್ 1 or 2 ಬ್ರೇಕ್ ಆಯ್ತು. ಸೊ ನಾನಿವಾಗ ಗುರಿ ಇಟ್ಕೊಂಡಿರೋದು ಇನ್ ದಿಸ್ ಸಿಚುಯೇಷನ್ 21 ಟೈಪ್ ಆಫ್ 21 ಟೈಪ್ ಆಫ್ ಇನ್ಕಮ್ ಬರಬೇಕು ಅಂದ್ಬಿಟ್ಟು. ಮೆನಿ ಆಫ್ ಮೈ ಸ್ಟೂಡೆಂಟ್ಸ್ ಹಾವ್ ಕ್ರಾಸ್ ದಿಸ್ ಟೈಪ್ 21. ಸತ್ಯ ಅವರೇ ಅಷ್ಟೊಂದು ಇದೆಯಾ? ಯಾ ಪ್ಲೀಸ್, you keep watching my videos. I'll be giving all that 21 ತರದ ಆದಾಯದ ಮೂಲಗಳನ್ನ ತಯಾರು ಮಾಡ್ಬೇಕನ್ಬಿಟ್ಟು. Now let's learn our 4th point. ಈ ಪೋರ್ ಮೈಂಡ್ ಸೆಟ್ ಆರ್ ಲೂಸಿಂಗ್ ಮೈಂಡ್ ಸೆಟ್ ಪೀಪಲ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಏನೇ ಒಂದು ಕಷ್ಟ ಬಂದಾಗ ದುಡ್ಡಿನ ವಿಚಾರದಲ್ಲಿ ಅವರು ಭಯದಿಂದ ನಿರ್ಧಾರಗಳು ತಗೊಳ್ತಾರೆ. ಆಮೇಲೆ ಅಥವಾ ಮೂಢವಾಗಿ, ಅಂದ್ರೆ ಲೈಕ್ ದೇ ಡೋಂಟ್ ಟೇಕ್ ಅ ಡಿಸಿಷನ್ ವಿತ್ ನಂಬರ್ ಬೇಸ್ಡ್. ಅದೇ ಈ ರಿಚ್ ಪೀಪಲ್, ವಿನ್ನಿಂಗ್ ಮೈಂಡ್ ಸೆಟ್ ಪೀಪಲ್ ಏನ್ ಮಾಡ್ತಾರೆ, ದೇ ಟೇಕ್ ಎ ಡಿಸಿಷನ್ ಬೇಸ್ಡ್ ಆನ್ ನಂಬರ್ಸ್. ಸಂಖ್ಯೆಗಳನ್ನ ನೋಡಿ, ನಂಬರ್ಸ್ ನ ಸ್ಟಡಿ ಮಾಡಿ ಆ ನಿರ್ಧಾರಗಳನ್ನ ತಗೊಳ್ತಾರೆ. ಇಫ್ ಯು ಆರ್ ಇನ್ ಟಫ್ ಟೈಮ್, ಯು ಟು ಸ್ಟಡಿ ಯುವರ್ ನಂಬರ್ಸ್, ರೈಟ್? ಸೊ ಅವಾಗ ಜೀವನ ನೆಮ್ಮದಿಯಾಗಿ ಇಟ್ಕೊಬಹುದು. ಏನು ಲೈಕ್ ಎಕ್ಸಾಂಪಲ್, ಲೈಕ್ ಸೇ ಯು ಹ್ಯಾವ್ ಸಮ್ ಕಮಿಟ್ಮೆಂಟ್, EMI ಇರ್ಬೋದು, ಅಥವಾ ಬಿಸ್ನೆಸ್ ನಡೆಸಲಿಕ್ಕೆ ನೀವು ತಿಂಗಳಿಗೆ ಇಷ್ಟು ಬಾಡಿಗೆ ಕಟ್ಟಬೇಕಾಗಿದೆ, ಸ್ಯಾಲ್ರಿ ಕೊಡಬೇಕಾಗಿದೆ. ಸೊ ಯು ಹ್ಯಾವ್ ಟು ಪೇ ಸೋ ಮೆನಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂಡ್ ಯು ಹ್ಯಾವ್ ಸಮ್ EMIs ಆಲ್ಸೋ. ನಾವು ವಾಟ್ ಯು ನೀಡ್ ಟು ಸಿ, ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಸಿ ಆಲ್ ದೀಸ್ ಥಿಂಗ್ಸ್. ಸ್ಟಡಿ ಎಷ್ಟು ತಿಂಗಳು ನೀವು ಬಿಸ್ನೆಸ್ ಮಾಡಕ್ ಸಾಧ್ಯ ಆಗುತ್ತೆ. ನೀವೇನಾದ್ರೂ ವರ್ಕಿಂಗ್ ಅಲ್ಲಿ ಇದ್ದು ನಿಮ್ಗೆ ಫೈನಾನ್ಷಿಯಲ್ ಟ್ರಬಲ್ ಬಂದಿದೆ ಅಂದ್ರೆ, ದಯವಿಟ್ಟು ನಂಬರ್ಸ್ ನ ಪೇಪರ್ ಮೇಲೆ ಬರೆದು read numbers and take decision based on the numbers, right? So like when I started my career 24 years back, printing press alli ಒಂದು 4-5 ವರ್ಷ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೆ. and then what I did it, like I started writing numbers, like ನನಗೆ ಎಷ್ಟು ಸಾಲ ಇದೆ, ಎಷ್ಟು ಬಡ್ಡಿ ಇದೆ, ಎಷ್ಟು ಚೀಟಿ ಇದೆ, and I took a decision, like ಆಮೇಲೆ ನಂಬರ್ಸ್ ನೋಡ್ತಾ ತಿಂಗಳಿಗೆ ಇಷ್ಟು ಬೇಕು, ನಾನು ಲಾಭ ಜಾಸ್ತಿ ಮಾಡಬೇಕು. started working more on creating income based on the numbers, income and expenses and balance sheet na study madak shuru ಮಾಡಿದ್ದು. And like I do every month, and many of our Business Tycoon Academy students do this. They get a proper power on their financial life. ಹಣಕಾಸಿನ ಜೀವನದಲ್ಲಿ ತುಂಬಾ ಕಂಟ್ರೋಲ್ ಬರೋದು ಯಾವಾಗ ಅಂದ್ರೆ ನಂಬರ್ ಬೇಸ್ಡ್ ಡಿಸಿಷನ್. ಟೈಪ್ ನಂಬರ್ ಬೇಸ್ಡ್ ಅಂತ ಹೇಳ್ಬಿಟ್ಟು. ಸೊ ನಂಬರ್ ಬೇಸ್ಡ್ ಡಿಸಿಷನ್ ತಗೊಂಡಾಗ ಏನಾಗುತ್ತೆ, ದಟ್ಸ್ ಅ ಗ್ರೇಟ್ ಆಕ್ಚುಲಿ. ಅಂಕಿಗಳನ್ನ ನೋಡಿ, ಅಂಕಿ ಅಂಶಗಳನ್ನ ನೋಡಿ ನಿರ್ಧಾರ ತಗೊಳ್ಳುವಂಥದ್ದು. ಡನ್. ಸೊ ಫಿಫ್ತ್ ಪಾಯಿಂಟ್, ಪೋರ್ ಮೈಂಡ್ ಸೆಟ್, ಲೂಸಿಂಗ್ ಮೈಂಡ್ ಸೆಟ್ ಪೀಪಲ್. ವಾಟ್ ಐ ಹ್ಯಾವ್ ಸೀನ್ ಇಸ್, ಹಳೆ ಟೈಮ್ ಹಿಂಗ್ ಚೆನ್ನಾಗಿತ್ತು, ನನ್ನ ಬಿಸ್ನೆಸ್ ಮಾಡಲ್, ನನ್ನ ಜಾಬ್ ಹಿಂಗಿತ್ತು, ಇಷ್ಟೊಂದು ಆದಾಯ ಬರ್ತಾ ಇತ್ತು, ಇವಾಗ ನಿಂತೋಗಿದೆ, ಇದು ಹಿಂಗ ಹಾಕ್ಕೊಡ್ದಾಗಿತ್ತು, ಅದು ಹಂಗ ಹಾಕ್ಕೊಡ್ದಾಗಿತ್ತು.
ದೋಷಾಪಾರಣೆಗಳನ್ನು, ಗ್ರಹಗತಿ, ಸಮಯ ಎಲ್ಲಾದ್ರ ಮೇಲೇನು ಏನ್ ಮಾಡ್ತಾರೆ, ಹೊರೆಗಳನ್ನ ಹಾಕ್ತಾ ಹೋಗ್ತಾರೆ, ಕ್ರಿಪ್ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರೆ. ಕರೆಕ್ಟ್. ಬಟ್ ಅದೇ ದ ಪೀಪಲ್ ಹೂ ಆರ್ ವಿನ್ನಿಂಗ್ ಮೈಂಡ್ ಅಂಡ್ ರಿಚ್ ಮೈಂಡ್ ಪೀಪಲ್ ಏನ್ ಮಾಡ್ತಾರಪ್ಪ ಅಂದ್ರೆ, ದೇ ಇಮಿಡಿಯೇಟ್ಲಿ ಅನಲೈಸ್ ದ ಸಿಚುಯೇಷನ್, ದೇ ಟೇಕ್ ರೆಸ್ಪಾನ್ಸಿಬಿಲಿಟಿ ಆನ್ ದೇರ್ ಶೋಲ್ಡರ್. ಯಾಕಂದ್ರೆ ನನ್ನ ಜೀವನ ನನ್ನ ಕೈಯಲ್ಲಿದೆ. ಮೈ ಲೈಫ್ ಇಸ್ ಇನ್ ಮೈ ಹ್ಯಾಂಡ್. ಟೈಪ್ ಮೈ ಹ್ಯಾಂಡ್. How many of you like this? Nam jivana nam kailide. Give me some thumbs up. I want everyone to give thumbs up. Yes, nam jivana nam kailide anore. How many of you believe this? Give me some thumbs up. Like symbol. I want everyone to give. Yes, nam jivana nam kailirodu. Right? And what they do, they immediately take decision and they move forward. Okay? And now, sixth point, most important. Okay, most important. There are two types of income. ಒಂದು, ಕೆಲಸ ಮಾಡಿದ್ರೆ ನಮ್ಗೆ ಆದಾಯ ಬರೋದು. ಇಟ್ಸ್ ಕಾಲ್ಡ್ ಆಕ್ಟಿವ್ ಇನ್ಕಮ್. ಎಂತ ಕರಿತೀವಿ? ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಓಕೆ, ನಾವು ಯಾರಿಗಾದ್ರೂ ಒಂದೇ ಒಂದು ಆದಾಯದ ಆಕ್ಟಿವ್ ಇನ್ಕಮ್ ಇದೆ ಅಂತ ಹೇಳಿದ್ರೆ, ಯು ಆರ್ ವೆರಿ ಕ್ಲೋಸ್ ಟು ಪಾವರ್ಟಿ, ಅಂದ್ರೆ ಬಡತನಕ್ಕೆ ತುಂಬಾ ಹತ್ರ ಇದೀವಿ. ಯಾಕಂದ್ರೆ ನಾವು ಒಂದು ಆದಾಯ ಯಾವಾಗ ಬೇಕಾದ್ರೂ ನಿಂತೋಗ್ಬಿಡ್ಬೋದು. ಓಕೆ, ವೆರಿ ನೈಸ್. ರಿಚ್ ಮೈಂಡ್ ಸೆಟ್ ಆರ್ ವಿನ್ನಿಂಗ್ ಮೈಂಡ್ ಸೆಟ್ ಪೀಪಲ್ ಪ್ಯಾಸಿವ್ ಇನ್ಕಮ್ ಅಂತ ಬರುತ್ತೆ, ಅದ್ರ ಮೇಲೆ ತುಂಬಾ ತೊಡಗಿಸ್ಕೊಳ್ತಾರೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು? ಒಮ್ಮೆ ಶ್ರಮ, ನಿರಂತರ ಆದಾಯ, ಒನ್ ಟೈಮ್ ಎಫರ್ಟ್, ಕಂಟಿನ್ಯೂಸ್ ಇನ್ಕಮ್ ಅಂತ ಕರಿತೀವಿ. ಕಾಲ್ಡ್ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಎಷ್ಟು ಜನರಿಗೆ ಪ್ಯಾಸಿವ್ ಇನ್ಕಮ್ ದುಡಿಯಕ್ಕೆ ಆಸೆ ಇದೆ? ಟೈಪ್ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾವು ಕೆಲಸ ಮಾಡದೆ ಹೋದ್ರೂ ನಮ್ಮ ಒಂದು ಜ್ಞಾನದ ಮೂಲಕ, ನಮ್ಮ ಕೌಶಲ್ಯದ ಮೂಲಕ, ಅಥವಾ ನಮ್ಮ ದುಡ್ಡಿನ ಮೂಲಕ ದುಡ್ಡು ದುಡಿಯಂಗೆ, ಅಥವಾ ನಮ್ಮ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿಟ್ರೆ ಆ ಪ್ಯಾಸಿವ್ ಇನ್ಕಮ್ ಬರಂಗ್ ಮಾಡ್ಕೊಳೋದಿದೆಯಲ್ಲ, ಅದನ್ನ ಏನಂತ ಕರಿತೀವಿ? ಪೀಪಲ್ ಹೂ ಆರ್ ರಿಚ್ ವಿನ್ನಿಂಗ್ ಮೈಂಡ್ ಪೀಪಲ್ ಇದ್ರ ಮೇಲೆ ತುಂಬಾ ಕೆಲಸ ಮಾಡ್ತಾರೆ. ಬಿಕಾಸ್ ಇಟ್ ಲುಕ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓಕೆ, ನಮ್ಗೆ ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ, ಸತ್ತ ಮೇಲೂ ಕೂಡ ದುಡ್ಡು ಬೇಕು. ಕರೆಕ್ಟ್. ಸೊ ಯು ನೀಡ್ ಟು ಅರ್ನ್ ಪ್ಯಾಸಿವ್ ಇನ್ಕಮ್. ಸೊ ಪ್ಯಾಸಿವ್ ಇನ್ಕಮ್ ಮೇಲೆ ಕೆಲಸ ಮಾಡಬೇಕು. ಕಷ್ಟ ಯಾಕೆ ಬಂದಿದೆ? ಬಿಕಾಸ್ ಬರೀ ಒನ್ ಟೈಪ್ ಆಫ್ ಇನ್ಕಮ್ ಮೇಲೆ ಕೂತಿರೋದಕ್ಕೆ, ನಿರ್ಭರಿತವಾಗಿರೋದಕ್ಕೆ ಈ ಪ್ರಾಬ್ಲಮ್ ಆಗಿರೋದು. ಸೊ ಈ ಪ್ರಾಬ್ಲಮ್ ಬರ್ಕೂಡ್ದು ಅಂದ್ರೆ ಮತ್ತೆ ನಾವೇನ್ ಮಾಡಬೇಕು? ಪ್ಯಾಸಿವ್ ಇನ್ಕಮ್ ಅಲ್ಲಿ ವರ್ಕ್ ಮಾಡಬೇಕು. ನೈಸ್. ಸೊ ಅಂಡ್ ದೆನ್ ಕಮ್ಸ್ ಲಾಸ್ಟ್ ಪಾಯಿಂಟ್. ಐ ಲವ್ ದಿಸ್. ಓಕೆ, ಡೋರ್ ಟು ಡೋರ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ 10 years, 1999 to 2007, 8, 9, 10 years ವರ್ಗು ಆವ್ರೇಜ್ ಇನ್ಕಮ್ ನೋಡಿದ್ದೀನಿ. ಅಂಡ್ ಇದಾದ್ಮೇಲೆ ಏನಾಯ್ತು, ಇಟ್ ಟುಕ್ ಆಫ್ ಮೈ ಬಿಸ್ನೆಸ್ ಲೈಕ್ ಶೂಟ್ ಅಂತ ಮೇಲ್ಗಡೆ ಆಗ್ತಾ ಇತ್ತು. ಯಾಕಂದ್ರೆ ಎಲ್ರಿಗೂ ನಮ್ಮ ಒಂದು ಬಿಸ್ನೆಸ್ ಸಿಸ್ಟಮ್ ಅಲ್ಲಿ ನಂಬಿಕೆ, 10 ವರ್ಷಗಳ ವಿಶ್ವಾಸ ಎಲ್ಲರ ಜೊತೆಲಿ ಪಡ್ಕೊಂಡಿದ್ದು. ಎವ್ರಿ ಮಂತ್, ಎವ್ರಿ ಇಯರ್ಗೆ 3 monthsಗೆ ಒಂದೊಂದು ಬ್ರಾಂಚ್ ಓಪನ್ ಆಯಿತು. 2010 ಇಂದ 2014 ವರ್ಗು. ಇಟ್ ವಾಸ್ ಎ ಸ್ಕೈ ರಾಕೆಟ್ ಟೈಮ್. ಮಿರಾಕಲ್ಸ್ ಅಂದ್ರೆ ವಿಸ್ಮಯಗಳು ಓವರ್ ನೈಟ್ ನಡೆಯೋದು 10 ರಿಂದ 15 ವರ್ಷ ಕೆಲಸ ಮಾಡಿದ್ರೆ ಮಾತ್ರ. ಓವರ್ ನೈಟ್ ಆಗಲ್ಲ ಅದು. ರೈಟ್? ಇಟ್ ಟೇಕ್ಸ್ ಇಯರ್ಸ್ ಆಫ್ ಎಫರ್ಟ್. ಒಂದು 10-15 ವರ್ಷ ಶ್ರಮ ಮಾಡಿದಾಗ ವಿಸ್ಮಯಗಳು ಆಮೇಲೆ ಓಪನ್ ಅಪ್ ಆಗುತ್ತೆ. ಈಗ ನಾನು ಬಿಸ್ನೆಸ್ ಕೋಚಿಂಗ್ ಅಲ್ಲಿ ಫಸ್ಟ್ ಕನ್ಸ್ಯೂಮ್ಯಾಕ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಲೈಫ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಐ ಶಿಫ್ಟೆಡ್ ಮೈ ಮೈಂಡ್ ಸೆಟ್. I should teach people to make money also by coaching money and making money. So 10 ವರ್ಷಗಳು ಕೋಚಿಂಗ್ ಬಂದ ಮೇಲೆ now I'm looking at now this year ಸ್ವಲ್ಪ ಎಫರ್ಟ್, ಎವ್ರಿ ಮಂತ್ 4 to 5 lakh rupees ಇನ್ಕಮ್ ಬರ್ತಾ ಇದೆ ಇವಾಗ ಕೋಚಿಂಗ್ ಇಂದ. ರೈಟ್? ದಿಸ್ ಇಸ್ ಒನ್ ಟೈಪ್ ಆಫ್ ಇನ್ಕಮ್. ಆಫ್ ಕೋರ್ಸ್ ಐ ಹ್ಯಾವ್ ರೆಂಟಲ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಇನ್ವೆಸ್ಟ್ಮೆಂಟ್ ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಬೇರೆ ತುಂಬಾ ತರದಿದೆ. ನಾನು ಸ್ಟಾರ್ಟೆಡ್ ಇನಿಷಿಯೇಟಿಂಗ್ every 1 month 2 to new path of passive income. Correct? Miracle ಯಾವಾಗ ಆಗೋದು? ಸತತವಾದ, listen to this, every day you need to work consistently in that direction of getting the results. ತುಂಬಾ ಜನ ಏನ್ ಮಾಡ್ತಾರೆ, ಓವರ್ ನೈಟ್ ನನಗೆ
ಶ್ರೀಮಂತರಾಗ್ಬಿಡ್ಬೇಕು, ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ಬೇಕು, ಇದು ಆಗೋದಿಲ್ಲ. ಇದು ಇಟ್ ಇಯರ್ಸ್ ಟುಗೆದರ್ ವರ್ಕ್ ಮಾಡ್ತೀವಲ್ಲ, ಆಗ ಗ್ರಿಪ್ ಬಂದಿರುತ್ತೆ, ಹಿಡಿತ ಬಂದಿರುತ್ತೆ ವರ್ಕಲ್ಲಿ, ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ, ಹುದ್ದೆನಲ್ಲಿ, ಕೆಲಸದಲ್ಲಿ. ಅವಾಗ ನಮಗೆ ಒಂದು ಬ್ರೇಕ್ ಥ್ರೂ ಅನ್ನೋದು ಸಿಗುತ್ತೆ. ಇಫ್ ರೈಟ್ ನೌ ಯು ಆರ್ ಗೋಯಿಂಗ್ ಥ್ರೂ ಇನ್ ಅ ಪ್ರಾಬ್ಲಮ್ ಸಿಚುಯೇಷನ್, check how can you overcome this, overcome it immediately, right? Second, take massive actions, step by step massive actions. Okay, right now ನಾನು ನೋಡಿರಂಗೆ ತುಂಬಾ ಜನ ದೇ ಆರ್ ಓನ್ಲಿ ಕಂಪ್ಲೇನಿಂಗ್, ಇದು ಹಿಂಗೆ ಆಗೋಗ್ಬಿಡ್ತು, ಹೊಸ ಪ್ರಪಂಚ ಸರಿಯಾಗಿ ನಾರ್ಮಲ್ ಆಗಿ ಹಿಂದೆ ಇದ್ದಂಗೆ ಹೋಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಆಗೋದಿಲ್ಲ. ಇಟ್ ವಿಲ್ ನಾಟ್ ಹ್ಯಾಪನ್, ಗ್ಯಾರಂಟಿ ಇಟ್ ವಿಲ್ ನಾಟ್ ಹ್ಯಾಪನ್. ಕಾಮನ್ ಆಗಿ ಅಂದ್ರೆ ಪ್ರಪಂಚ ಸರಿ ಹೋಗುತ್ತೆ, we will overcome all this problem, but it will not go back to the as earlier old. So ಆದಷ್ಟು ಹೊಸ ಹೊಸ ಪ್ರಪಂಚ ಏನು ಉಟ್ಕೊಳ್ಳುತ್ತೆ, ಹೊಸದ ಆದಾಯ ಮೂಲಗಳೇನು ಬರುತ್ತೆ, ಯು ಹ್ಯಾವ್ ಟು ಲರ್ನ್ ಎ ಲಾಟ್. ಡನ್. ಸೊ ಟಫ್ ಟೈಮ್ ಇಸ್ ಅ ಪಾರ್ಟ್ ಆಫ್ ಲೈಫ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್, ಪಾರ್ಟ್ ಆಫ್ ಬಿಸ್ನೆಸ್. ಸ್ಪೆಷಲಿ ಬಿಸ್ನೆಸ್ ಅಲ್ಲಿ ಅಥವಾ ಫಿನಾನ್ಷಿಯಲ್ ಟ್ರಬಲ್ ಬಂದಾಗ ತುಂಬಾ ಪ್ಯಾನಿಕ್ ಆಗ್ಬಿಡ್ತೀವಿ. ಡೋಂಟ್ ಎಕ್ಸ್ಪೆಕ್ಟ್ ಓವರ್ ನೈಟ್ ಮಿರಾಕಲ್ಸ್, ವರ್ಕ್ ಟುವರ್ಡ್ಸ್ ಮಿರಾಕಲ್ಸ್. ಐ ವರ್ಕ್ ಟುವರ್ಡ್ಸ್ ಮಿರಾಕಲ್. ನಾನು ವಿಸ್ಮಯಗಳ ಎಡೆಗೆ ಕೆಲಸ ಮಾಡ್ತೀನಿ, ರಿಸಲ್ಟ್ ಬರುತ್ತೆ. ಅದು ಆತ್ಮವಿಶ್ವಾಸ, ಕೌಶಲ್ಯ. ರೈಟ್ ಸ್ನೇಹಿತರೆ? ಸೊ ಐ ವಾಂಟ್ ಟು ಗಿವ್ ದಿಸ್ ಡೆಡಿಕೇಟೆಡ್ 10 minutes. ವಿ ಹ್ಯಾವ್ ಗಾಟ್ 8 ನಿಮಿಷ ಟೈಮ್ ಇದೆ. ಐ ಆಮ್ ಹ್ಯಾಪಿ ಟು ಆನ್ಸರ್ ಯುವರ್ ಕ್ವಶನ್ಸ್. I want you to give me some thumbs ups, like not in the chat box thumbs up, like the video, comment on the video, share this video, right? So I'll be very happy ಈ program ತುಂಬಾ ಜನರಿಗೆ ಬೇರೆಯವರಿಗೆ ಸಪೋರ್ಟ್ ಆಗಲಿ ಅಂದ್ಬಿಟ್ಟು. So you can ask your questions, right? Harish K, I worked 10 years back in Consumax, sir. You're a great motivator for me forever. Thank you so much, Harish. Keep doing good job. Next. You can ask any question. I'll be very happy to answer. So, ಪ್ರತಿ ಶನಿವಾರ ರಾತ್ರಿ 8ರಿಂದ 8:20 I will have my topic, and 10 minutes I will keep it for question answer session. So what's your question? Anything related business, life, family. Thank you, Gauri Shankar avare. Thank you so much. I believe you work for 10 to 15 years, put all the efforts, and you know a time will come, a miracle happen ಆಗ್ಲಿಕ್ಕೆ ಡಾಟ್ಸ್ ಕನೆಕ್ಟ್ ಆಗುತ್ತೆ. ಸೊ ಲೈಕ್ ದಿಸ್ ನಾವು 13 ವರ್ಷಗಳು ನಾವೇನು ನಿರಂತರವಾಗಿ ಕ್ಲಾಸಸ್ನು ಮಾಡಿದ್ವಿ ನಿಂತ್ಕೊಂಡು, ಇವಾಗೊಂದು ಡಾಟ್ ಕನೆಕ್ಟ್ ಆಗಿದೆ. ಡಾಟ್ಸ್ ಎಲ್ಲ ಕನೆಕ್ಟ್ ಆಗಿರೋದ್ರಿಂದ ಟೆಕ್ನಾಲಜಿ, ವಿಡಿಯೋಸ್, ಸಿಸ್ಟಮ್ ಎಲ್ಲ ಸೆಟ್ ಆಗಿರೋದ್ರಿಂದ ಇಟ್ ವಿಲ್ ಗೋ ಕರ್ನಾಟಕದ ಮೂಲೆ ಮೂಲೆ, ಕನ್ನಡದವ್ರಿಗೆ ಹೋಗುತ್ತೆ, ಕನ್ನಡದಲ್ಲಿ ಇರತಕ್ಕಂಥ ಬೇರೆ ಬೇರೆ ದೇಶಗಳಿರೋದವ್ರಿಗೂ ದಿಸ್ ವಿಲ್ ಗೋ ಅಕ್ರಾಸ್ ದ ಗ್ಲೋಬ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ಇಫ್ ಯು ಆಸ್ಕ್ ಕ್ವಶನ್ಸ್. ಲೆಟ್ಸ್ ಸ್ಪೆಂಡ್ ದಿಸ್ ವ್ಯಾಲ್ಯೂಯಬಲ್ ಟೈಮ್ ನೆಕ್ಸ್ಟ್ 6 minutes ವಿತ್ ಯುವರ್ ಗುಡ್ ಕ್ವಶನ್ಸ್. How to overcome a person loss due to this situation? Accept the life. Okay. Personal loss, this situation is not good, but whatever is a saving, ಅಂದ್ರೆ ಲೈಕ್ ಏನು ಉಳ್ಕೊಂಡಿದೆ ಅದು ನಮಗೆ ಆದಾಯ ಅಂತ ತಿಳ್ಕೊಬೇಕಷ್ಟೆ. ಓಕೆ. Always good question by Gauri Shankar. On a daily basis, how much time we should spend on a new project?
ಇಟ್ಸ್ ಆಲ್ವೇಸ್ 80-20 ರೂಲ್ ವರ್ಕ್ಸ್ ಇನ್ ಎವ್ರಿ ಸಿಚುಯೇಷನ್. ನಮ್ಮ 80% ಟೈಮ್ ಯಾವುದು ಕೊಡಬೇಕು ನಾವು ಅಂದ್ರೆ ನಮ್ಮ ಏನೋ ನಿರಂತರವಾಗಿ ನಡಿಲಿಕ್ಕೆ ಬೇಕಾಗತ್ತ ಟೈಮ್ ಕೊಡಬೇಕು. 20% ಹೊಸ ಪ್ರಾಜೆಕ್ಟ್ ಮೇಲೆ ನಾವು ತೊಡಗಿಸ್ಕೊಬೇಕಾಗತ್ತೆ. ಸೊ ಗಿವ್ 20% ಟೈಮ್ ಆನ್ ಎ ಡೈಲಿ ಬೇಸಿಸ್ ಟು ದ ನ್ಯೂ ಫ್ಯೂಚರ್ ಓರಿಯೆಂಟೆಡ್ ಟೆಕ್ನಾಲಜಿ ಪ್ರಾಜೆಕ್ಟ್ಸ್ ಆರ್ ಮಾಡ್ಯೂಲ್ಸ್. ಓಕೆ, ನ್ಯೂ ಸ್ಕಿಲ್ಸ್, ನ್ಯೂ ನಾಲೆಜ್, ಎಲ್ಲದಕ್ಕೂ ಒಂದು 20% ನಮ್ಮ ಸಮಯನ, 20% ದುಡ್ಡನ್ನ, 20% ಶ್ರಮನ ಹೊಸದ್ರ ಮೇಲೆ ಹಾಕ್ಬೇಕು. 80% ನಮ್ಮ ಸಸ್ಟೈನಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಸಮಯ ಇಟ್ಕೋಬೇಕಾಗುತ್ತೆ. ದಟ್ ವರ್ಕ್ಸ್, ದಟ್ಸ್ ಹೌ ಎವ್ರಿ ಟಾಪ್ ಲೆವೆಲ್ ಪೀಪಲ್ ಮ್ಯಾನೇಜ್ ದೇರ್ ಟೈಮ್. Good. What's your next question? Very good, Gauri Shankar. Radha Veera, so I can just tell you, stay calm, accept the situation, because one or other day everyone has to go. Date of birth namge elrigu gottu, date of death nobody knows. But once you have lost the person, we have to be grateful for the person nam jothe ashtu ವರ್ಷ ಇದ್ದಿದ್ದಕ್ಕೆ. All right, what's your next question? There are many stream today. How to zero in which works for us? See, ಈಗ 1000 ಥರದ ಇನ್ಕಮ್ ದಾರಿ ಇದೆ, 1000 ಥರದ ಒಂದು ಎಜುಕೇಶನ್ ಮಾಡೆಲ್ಸ್ ಇದೆ. ಎಲ್ಲನೂ ನಾವು ಮಾಡೋಕ್ಕಾಗೋದಿಲ್ಲ. ನಮ್ಮ ಒಳಗಣಿನ ಅಂತರಾತ್ಮಕ್ಕೆ ಅಥವಾ ನಮ್ಮ ಒಂದು ನೇಚರ್ಗೆ ಸೂಟ್ ಆಗತಕ್ಕಂಥದ್ದನ್ನ ತಗೊಬೇಕಾಗತ್ತೆ, ಅಥವಾ ನಮ್ಮ ನೇಚರ್ನ ಅದಕ್ಕೆ ಬದಲಾಯಿಸ್ಕೊಬೇಕಾಗತ್ತೆ. ಎಕ್ಸಾಂಪಲ್ ಲೈಕ್ ಟು ಗಿವ್ ಯು, ನನ್ನ ಶಾಲೆಯಲ್ಲಿ ನಾನು ಇರಬೇಕಾದ್ರೆ ನಾನು ಇಂಟ್ರಾವರ್ಟ್, ಅಂತರ್ಮುಖಿ. ಬಟ್ ಪ್ರಿಂಟಿಂಗ್ ಪ್ರೆಸ್ ಬಂದಾಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ. ಡೈರೆಕ್ಟ್ ಮಾರ್ಕೆಟಿಂಗ್ ಬಂದಾಗ ಕಂಪ್ಲೀಟ್ಲಿ ನನ್ನ ಒಂದು ಪರ್ಸನಾಲಿಟಿ ಚೇಂಜ್ ಮಾಡಿಕೊಂಡೆ, ಕಮ್ಯುನಿಕೇಟರ್ ಆದೆ, ಪೀಪಲ್ ಓರಿಯೆಂಟೆಡ್ ಆದೆ. ಸೊ ದೆನ್ ಕೋಚಿಂಗ್ ಬೆಳೆಸ್ಕೊಂಡು ಬಂದೆ. ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಲೋ ಡೌನ್ ಆದ್ಮೇಲೆ ಲಾಸ್ಟ್ 2 years ಇಂದ ಐ ಆಡೆಡ್ ಮೈ ಪರ್ಸನಾಲಿಟಿಗೆ ಟೆಕ್ನಾಲಜಿನ ಆಡ್ ಮಾಡಕ್ ಶುರು ಮಾಡಿದೆ. ಡಿಜಿಟಲ್ನ ಸ್ಟಾರ್ಟ್ ಮಾಡ್ಕೊಂಡೆ. ಡಿಜಿಟಲ್ ಬಂದಾಗ ಸಾಗರ, ಇದರಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಫನಲ್ ಮಾರ್ಕೆಟಿಂಗ್ ಇದೆ, ಸೋ ಮೆನಿ ಥಿಂಗ್ಸ್ ಇದೆ. ಸೊ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಒಳಗಡೆಗೆ, ನಾವು ಯಾವುದಕ್ಕೆ ನಮ್ಗೆ ಕಟ್ ಆಗುತ್ತೆ, ಸ್ವಲ್ಪ ಟೆಸ್ಟ್ ಮಾಡಬೇಕು. R&D ಮಾಡಿ ಟೆಸ್ಟ್ ಮಾಡಿ ವರ್ಕ್ ಮಾಡಿದ್ಮೇಲೆ ಪಿಕ್ ಇಟ್ ಅಪ್ ದಟ್, ಅದನ್ನ ಸತತವಾಗಿ ಮಾಡಕ್ ಶುರು ಮಾಡ್ಬೇಕಾಗುತ್ತೆ. ಹೋಲ್ಡ್ ಟು ದಟ್. ವೆರಿ ನೈಸ್. ಸೊ ವಾಟ್ಸ್ ಯುವರ್ ಕೀ ಲರ್ನಿಂಗ್? ಇವತ್ತಿನ ಸೆಷನ್ ಅಲ್ಲಿ ಯಾರ್ಯಾರು ಏನೇನು ಕಲ್ತ್ರಿ? ಟೈಪ್ ಇನ್ ದ ಚಾಟ್ ಬಾಕ್ಸ್. ಡಿಡ್ ಯು ಲರ್ನ್? ಕೊರಗೋದ್ ತಪ್ಪು, ಏನ್ ಮಾಡಬೇಕು? ಎಕ್ಸೆಪ್ಟ್ ಮಾಡಬೇಕು. ಮೈಂಡ್ ನ ಶ್ರಿಂಕ್ ಮಾಡ್ಕೋಕೂಡದು. ಸಾಲಗಳ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಹೊಸ ಆದಾಯದ ಬಗ್ಗೆ ಯೋಚನೆ ಮಾಡಬೇಕು. ನಂಬರ್ ಬೇಸ್ಡ್ ಮೇಲೆ ಡಿಸಿಷನ್ ತಗೊಬೇಕು, ನಾಟ್ ಆನ್ ಅಸಂಪ್ಷನ್ ಬೇಸಿಸ್ ಮೇಲೆ. ಕರೆಕ್ಟ್? ಒಂದು ಆದಾಯ ಬರ್ತಾ ಇದ್ರೆ ಟೇಕ್ ಎ ಡಿಸಿಷನ್ ಆನ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಜೊತೆಗೆ ಪ್ಯಾಸಿವ್ ಇನ್ಕಮ್ ಮೇಲೆ ಕೆಲಸ ಮಾಡಿ. ವಾಟ್ ಇಸ್ ಯುವರ್ ಇಂಪಾರ್ಟೆಂಟ್ ಲರ್ನಿಂಗ್? ಮತ್ತೆ ನಿಮ್ಮ ಪ್ಯಾಟರ್ನ್. ದಿಸ್ ಆರ್ ದ 7 topics we discussed today. ರಾಕೇಶ್, ನನ್ನ 2 hours ಒಂದು ಪ್ರೋಗ್ರಾಮ್ ಇದೆ, online.mybta.net ಅಂತ ವೆಬ್ಸೈಟ್ ಇದೆ, ರೈಟ್? Come to there. There's a 2-hour program. Register agi, so you get a detailed program how you can, any business you can improve. So ಇವಾಗ ನೀವು ಕಿರಾಣಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಹೊಸ ಬಿಸ್ನೆಸ್ ನ ಸೇರಿಸಬೇಕಂದ್ರೆ ನಿಮ್ಮ ಒಂದು ಪ್ರತಿಭೆ ಏನಿದೆ, ನಿಮ್ಮ ಸ್ಕಿಲ್ ಏನಿದೆ, ಆಡ್ ಮಾಡಿಕೊಂಡು ಈ ಡಿಜಿಟಲ್ ವರ್ಲ್ಡ್ ನ ಬಳಸ್ಕೊಂಡು ಇವತ್ತು ಏನ್ ಮಾಡ್ಬೋದು ಅನ್ನೋದು ನೀವು ಅಲ್ಲಿ ಕಲಿಬಹುದು ಡೀಟೇಲ್ಡ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಗೌರಿ ಶಂಕರ್. ಥ್ಯಾಂಕ್ ಯು ರಾಧಾ. ಅಕ್ಸೆಪ್ಟ್ ದ ಲೈಫ್. ವೆರಿ ನೈಸ್. Right. So last 1 minute ಇವತ್ತಿನ ಸೆಷನ್ಗೆ ವಾಟ್ಸ್ ಯುವರ್ ಇಂಪಾರ್ಟೆಂಟ್ ಲರ್ನಿಂಗ್ ಮತ್ತೆ ಏನು ಇಂಪ್ಲಿಮೆಂಟ್ ಮಾಡ್ತೀರಾ ನೆಕ್ಸ್ಟ್ 1 week ಅಲ್ಲಿ?
So type in the chat box. Very nice. Very nice, ಸ್ನೇಹಿತರೆ. Exactly half an hour. So type all your comments. ಸೆಷನ್ ಮುಗಿದ ಮೇಲೂ ಕೂಡ ನಿಮ್ಮ ಕಮೆಂಟ್ಸ್ ಇದರಲ್ಲಿ ಕಾಣಿಸುತ್ತೆ. I'll be reading it and I will give the reply to that. Thank you so much. Stay safe, but have a winning mind. Have a rich mind. Tough time doesn't last, but tough people do ಅಂತ ಒಂದು ಒಳ್ಳೆ ಪುಸ್ತಕ ಬಂದಿತ್ತು. ಕಷ್ಟಗಳನ್ನೋದು ಯಾವತ್ತೂ ಏನಾಗೋದಿಲ್ಲ, ಮಾಯ ಆಗಲ್ಲ. ಬಟ್ ಕಷ್ಟ ಅನ್ನೋ ಮಾಯ ಆಗ್ಬಿಡ್ತಾರೆ. ಕಷ್ಟಗಳ ಸುರಿಮಳೆ ಬಂದ್ರೂ ಅದನ್ನ ಬಳಸ್ಕೊಂಡು ನಮ್ಮದೇ ಆದಂತ ಒಂದು ಸಾಮ್ರಾಜ್ಯನ ಕಟ್ಕೊಳೋನು ಮೇಧಾವಿ ಆಗ್ತಾನೆ. ಕರೆಕ್ಟ್. ಸೊ ಕಷ್ಟದ ಸಮಯದಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಓಪನ್ ಆಗುತ್ತೆ. ಮೇಕ್ ಎ ಬಿಗ್ ಡಿಸಿಷನ್, ಟೇಕ್ ಎ ಬಿಗ್ ಡಿಸಿಷನ್ಸ್ and then we can rock, we can grow big. ಒಳ್ಳೆದಾಗ್ಲಿ. ಶುಭರಾತ್ರಿ. Right? All the best. God bless you.